Hello everyone, welcome back to my YouTube channel AJM Fun and Travel Vlogs. So after a long time ಸರಿ ವೆಕೇಷನ್ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಸಿನ್ಸ್ ಇಟ್ ವಾಸ್ ಎ ಲಾಂಗ್ ವೀಕೆಂಡ್ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದ ಲೊಕೇಶನ್ನೇ ವರ್ಕಳ. ಸೊ ಲಾಸ್ಟ್ ಟೈಮ್ ಕೂಡ ವಿಸಿಟ್ ಮಾಡಿದ್ವಿ ಬಟ್ ವಿ ಡಿನ್ ಹ್ಯಾಡ್ ಟೈಮ್ ಟು ಎಕ್ಸ್ಪ್ಲೋರ್. ತುಂಬ ಲೇಟ್ ನೈಟ್ ಹೋಗಿದ್ದರಿಂದ ದಟ್ಸ್ ದ ರೀಸನ್. ಸರಿ ಸ್ವಲ್ಪ ಪೀಸ್ಫುಲ್ಲಾಗಿ ಅಲ್ಲೇ ಸ್ಟೇ ಮಾಡಿ ಕಂಪ್ಲೀಟ್ ವರ್ಕಲನ ಕವರ್ ಮಾಡಿಬಿಟ್ಟು ರಿಟರ್ನ್ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಇನ್ ದಿಸ್ ವಿಡಿಯೋ ಯು ವಿಲ್ ಬಿ ಏಬಲ್ ಟು ಫೈಂಡ್ ಹೌ ವಿ ಟ್ರಾವೆಲ್ಡ್, ವೇರ್ ವಿ ಸ್ಟೇಡ್, ಫುಡ್ ಆಗಿರ್ಬೋದು, ಪ್ಲೇಸಸ್ ವಿ ವಿಸಿಟೆಡ್. ಸೊ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ನಾವು ಪ್ಲ್ಯಾನ್ ಮಾಡಿದ್ದು 3 days ಐಟಿನರಿ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಆ್ಯಂಡ್ ಕನ್ಸಿಡರಿಂಗ್ ಇಟ್ಸ್ ಎ ಲಾಂಗ್ ವೀಕೆಂಡ್, ಫ್ರೈಡೇ ಅರ್ಲಿ ಮಾರ್ನಿಂಗ್ ಬಿಟ್ಟರು ಲೇಟ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಥರ್ಸ್ಡೇ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಿ ಸ್ಟಾರ್ಟೆಡ್. ಆ್ಯಂಡ್ ಫ್ರೈಡೇ ಅರ್ಲಿ ಮಾರ್ನಿಂಗ್ 6:30, 7 o'clock ಎಲ್ಲ ರೀಚ್ ಆಗೋಗ್ಬಿಟ್ಟಿದ್ವಿ ಸ್ಟೇನ. ಸೊ ನಾವು ಪ್ರೈವೇಟ್ ಬೀಚ್ ಆಕ್ಸೆಸ್ ಇರೋ ಸ್ಟೇನೇ ಬುಕ್ ಮಾಡಿದ್ವಿ, ಪ್ರೀ ಬುಕ್ಕಿಂಗ್ ಮಾಡಿದ್ವಿ. ಕನ್ಸಿಡರಿಂಗ್ ವಿ ಹ್ಯಾಡ್ ಚಿಲ್ಡ್ರನ್ಸ್, ಸ್ಟೇ ಲಾಗಿನ್ ಇದ್ದಿದ್ದು ಸಮ್ವೇರ್ ಅರೌಂಡ್ 11 o'clock. ಆ ಚೆಕ್-ಇನ್ ಟೈಮಿಂಗ್ ಕೂಡ ಕನ್ಸಿಡರ್ ಮಾಡ್ದಿರ ನಮಗೆ ಬೇಗ ಕೀಸ್ ಕೊಟ್ಟರು. ಸೊ ಇಟ್ಸ್ ಎ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ವಕಾಲಾಗೆ ಹೋದರೆ ತುಂಬ ಚೆನ್ನಾಗಿತ್ತು. ಸೊ ಆ ಡೀಟೇಲ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಯು ಗೈಸ್ ಕ್ಯಾನ್ ಬುಕ್ ಇಟ್ ಥ್ರೂ ದ್ಯಾಟ್. ಸೊ ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಟ್ರಾವೆಲ್ ಮಾಡುವಾಗ ವಿ ಜಸ್ಟ್ ಮಿಸ್ಡ್ ಅನ್ ಆಕ್ಸಿಡೆಂಟ್. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ ಹೇಳ್ತಾರೆ, ವಿಚ್ ಐ ಬಿಲೀವ್ ಇನ್ ದ್ಯಾಟ್ ಆ್ಯಂಡ್ ದಟ್ ಹ್ಯಾಪೆಂಡ್. ಆ್ಯಂಡ್ ತುಂಬ ಹತ್ರದಿಂದ ಫಸ್ಟ್ ಟೈಮ್ ನಾನು ಒಂದು ಇನ್ಸಿಡೆಂಟ್ ಈ ಥರ ನೋಡಿರೋದು. ಫ್ರಮ್ ಗಾಡ್ಸ್ ಗ್ರೇಸ್ ಯಾರಿಗೆ ಏನೂ ಆಗಿಲ್ಲ. ಸೊ ಅಲ್ಲೇ ಸಮ್ವೇರ್ ಅರೌಂಡ್ 2 hours ಹತ್ತತ್ರ ಟೈಮ್ ವೇಸ್ಟ್ ಆಯಿತು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಕನ್ಸಿಡರಿಂಗ್ ಇಟ್ಸ್ ಎ ನ್ಯಾಷನಲ್ ಹೈವೇ, ಇದೆಲ್ಲ ಆಗೋದು ನಾರ್ಮಲ್ ಅಂತಲೇ ಅನ್ನಿಸ್ತು. ಬಟ್ ಹೋಪ್ಫುಲಿ ಯಾರಿಗೂ ಏನೂ ಹರ್ಟ್ ಆಗಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದೇನೆ ವ್ಯೂ ಬಂದು ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಸನ್ರೈಸ್ ವ್ಯೂ ಆಗಿರ್ಬೋದು. ಆ್ಯಂಡ್ ಹೋಗಿದ ತಕ್ಷಣ ಫುಲ್ ಎಲ್ಲರೂ ಫ್ರೆಶ್ ಅಪ್ ಆಗಿ, ಆ ದಿನ ಏನೂ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ರೆಡಿಯಾಗಿ ಬೀಚಲ್ಲಿ ಆಟ ಆಡೋಕ್ಕೆ ಹೋಗೋಣ ಅಂತ ಮಾತ್ರ ಇತ್ತು. ಸಮ್ಹೌ ವಿ ಆಲ್ ಗಾಟ್ ಫ್ರೆಶನ್ ಅಪ್ ಅರೌಂಡ್ 10 o'clock. ಆ್ಯಂಡ್ ಇದು ಕಂಪ್ಲೀಟ್ ಸ್ಟೇದು ಡೀಟೇಲ್ಸ್. ಆ್ಯಂಡ್ ಈ ಒಂದು ಸ್ಟೇ ಬಂದು ಸಮ್ವೇರ್ ಅರೌಂಡ್ ಕ್ಲೋಸ್ ಟು 250 years ಓಲ್ಡ್ ಸ್ಟೇ. ಆ್ಯಂಡ್ ಇವಾಗಿರೋ ಹೌಸಸ್ ಬಂದು ರೀಸೆಂಟಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಮನೆಗೇ ಬಂದು 270 years ಆಫ್ ಹಿಸ್ಟ್ರಿ ಇರೋದು. ಸೊ ಈ ಒಂದು ಲ್ಯಾಂಡ್ ಲಾರ್ಡ್ಸ್ ಬಂದು ಈ ಮನೇಲೇ ಸ್ಟೇ ಮಾಡ್ತಿದ್ದಾರೆ. ಸೊ ಎವ್ರಿ ಡೇ ದೇ ಆರ್ ಬ್ಲೆಸ್ಡ್ ಟು ಸಿ ದಿಸ್ ವ್ಯೂ. ತುಂಬ ಚೆನ್ನಾಗಿದೆ. ತೊಡಿಯಲ್ ಬೀಚ್ ವ್ಯೂ ರೆಸಾರ್ಟ್ ಅಂತ ಹೇಳಿ. ಇಟ್ ಈಸ್ ಲೊಕೇಟೆಡ್ ಇನ್ ಸೌತ್ ಕ್ಲಿಫ್, ವರ್ಕಳ.
ಸೊ ಬುಕ್ ಮಾಡ್ಕೊಳ್ಳಿ, ಆ್ಯಕ್ಚುಲಿ ಚೆನ್ನಾಗಿದೆ ಸ್ಟೇ. ಆ್ಯಂಡ್ ಇದು ಬಂದು ನಾವಿದ್ದಿದ್ದು ಪ್ರಾಪರ್ಟಿ, ಆ್ಯಂಡ್ ಇಟ್ಸ್ 2 ಬೆಡ್ರೂಮ್ ಪ್ರಾಪರ್ಟಿ. ಆ್ಯಂಡ್ ನಾವು ಫ್ಯಾಮಿಲಿ ಜೊತೆ ಹೋಗಿದ್ರಿಂದ ಈ ಎಂಟೈರ್ ವಿಲಾನ ಬುಕ್ ಮಾಡ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿದೆ, ವೆರಿ ಡೀಸೆಂಟ್ ಸ್ಟೇ ಅಂತಲೇ ಹೇಳ್ಬೋದು. ಇವನ್ ದೋ ಇಫ್ ಇಟ್ ಈಸ್ ನಾಟ್ ಸೊ ಲಕ್ಸುರಿಯಸ್, ಬಟ್ ವೆರಿ ಡೀಸೆಂಟ್ ಸ್ಟೇ ಅಂತಲೇ ಹೇಳ್ತೀನಿ. ಈ ಸ್ಟೇಯಲ್ಲಿ ಗಾರ್ಡನಿಂಗು ತುಂಬ ಪ್ಲೇಸ್ ಇರೋದ್ರಿಂದ ಎಲ್ಲ ಥರ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಕೂಡ ಅವ್ರು ಬೆಳೆಸ್ತಾ ಇದ್ದಾರೆ. ಮ್ಯಾಂಗೋ ಟ್ರೀ, ಗೂಸ್ಬೆರಿ ಆ್ಯಂಡ್ ಪೈನಾಪಲ್ ಟ್ರೀ ಇತ್ತು, ಆ್ಯಂಡ್ ಗುವಾವಾ ಟ್ರೀ ಇತ್ತು, ಕರಿ ಲೀವ್ಸ್. ಸೊ ಮನೆಗೆ ಬೇಕಾಗಿರೋ ಬೇಸಿಕ್ ಐಟಮ್ಸ್ ಎಲ್ಲ ಅವ್ರು ಈ ಒಂದು ಫಾರ್ಮ್ ಹೌಸಲ್ಲೇ ಒಂದು ಗಾರ್ಡನಿಂಗ್ ಥರ ಮಾಡಿಕೊಂಡು ಅಲ್ಲೇ ಬೆಳೆಸ್ತಾ ಇದ್ದಾರೆ. ಆ್ಯಂಡ್ ದೇರ್ ಈಸ್ ಎ ಕಿಚನ್ ಔಟ್ಸೈಡ್. ಸೊ ನಾವೇನಾದರೂ ಕುಕ್ಕಿಂಗ್ ಮಾಡ್ಕೊಬೇಕು ಅಂದರೂ ಸಹ ನಮಗೆ ಆ್ಯಕ್ಸಸ್ ಇದೆ. ಸೊ ಅಲ್ಲಿ ಟೀಕುಡ್ ಮರ ಕೂಡ ಬೆಳೆಸ್ತಾ ಇದ್ರು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್, ನೇಚರ್ ಮಧ್ಯೆ ಇರೋ ಥರ ಇತ್ತು. ಇಟ್ ವಾಸ್ ಫಾರ್ ಅವೇ ಫ್ರಮ್ ದ ಸಿಟಿ. ಸೊ ಯಾವುದೇ ಒಂದು ಟ್ರಾಫಿಕ್ ನಾಯ್ಸ್ ಆರ್ ವೆಹಿಕಲ್ ಸೌಂಡ್ ಏನೂ ಇಲ್ದಿರ ಬರೀ ಬರ್ಡ್ಸ್ ಸೌಂಡ್ ಮಾತ್ರ ಇತ್ತು. ಆ್ಯಂಡ್ ಮ್ಯಾಂಗೋಸ್ ವೇರ್ ದ ಲಕ್ಕಿ ಪಾರ್ಟ್. ಅವಾಗ ಸೀಸನ್ ಇರೋದ್ರಿಂದ ತುಂಬ ಮ್ಯಾಂಗೋಸ್ ಇತ್ತು. ಆ್ಯಂಡ್ ಅಲ್ಲಿ ನಾವು ಹೋಗಿ ರಿಟರ್ನ್ ಬರುವಾಗ ಒಂದು ಬ್ಯಾಗ್ ಫುಲ್ ಆಫ್ ಮ್ಯಾಂಗೋಸ್ ಕೂಡ ತೊಗೊಂಡು ಬಂದ್ವಿ. ಸೊ ದೇ ಆರ್ ವೆರಿ ಗುಡ್, ನೋ ಎಕ್ಸ್ಟ್ರಾ ಚಾರ್ಜಸ್, ಏನಿತ್ತು ಅದೇ ಪೇ ಮಾಡಿದ್ವಿ. ಸೊ ಇಟ್ಸ್ ಎ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಸಿನ್ಸ್ ಇಟ್ ಈಸ್ ಲೊಕೇಟೆಡ್ ಇನ್ ಸೌತ್ ಕ್ಲಿಫ್, ಯಾರಾದರೂ ಬರೀ ಪೀಸ್ಫುಲ್ಲಾಗಿ ಹೋಗಿ ಸ್ಟೇ ಮಾಡಿ ಬರಬೇಕು ಅಂತಂದರೆ ಇಟ್ಸ್ ಎ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬೀಚಲ್ಲಿ ಆಟಾಡ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಸೊ ಒನ್ ಡ್ರಾಬ್ಯಾಕ್ ಅಬೌಟ್ ದಿಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ಇಟ್ಸ್ ಎ ಪ್ರೈವೇಟ್ ಬೀಚ್, ವಿ ಅಂಡರ್ಸ್ಟ್ಯಾಂಡ್. ಬಟ್ ಅಲ್ಲಿ ಸ್ವಲ್ಪ ಕಾಷನ್ಸು ಆರ್ ಎಲ್ಸ್ ಲಿಮಿಟೆಡ್ ಆ್ಯಕ್ಸಸ್ ಇನ್ ದ ಬೀಚ್ ಆ ಥರ ಇಡಬೇಕಾಗಿತ್ತು. ಇದೊಂದು ಡ್ರಾಬ್ಯಾಕ್ ಅಂತ ಅನಿಸ್ತು ನನಗೆ. ಬಟ್ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲೇ ಇದೆ ಅನ್ನೋ ಥರ ಪ್ಲೀಸ್ ಎನ್ಶ್ಯೂರ್ ಬೀಚಲ್ಲಿ ಜಾಸ್ತಿ ದೂರ ಹೋಗಿ ಆಟ ಆಡೋದು, ಬಿಕಾಸ್ ವೇವ್ಸ್ ಯಾವಾಗ ಹೆಂಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೆನ್ ಯು ವಿಸಿಟ್ ದ ಪ್ರೈವೇಟ್ ಪ್ರಾಪರ್ಟಿ. ಬಟ್ ತುಂಬ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಐ ಎನ್ಶ್ಯೂರ್ ದ್ಯಾಟ್ ಅಲ್ಲಿ ಒಂದು ಆಕ್ಸೆಸ್ ಪಾಯಿಂಟ್ವರೆಗೂ ಇರುತ್ತೆ, ಅದಾದಮೇಲೆ ಅವ್ರು ಬಿಡಲ್ಲ. ಬಟ್ ಈ ಒಂದು
ಪ್ರಾಪರ್ಟಿಯಲ್ಲಿ ಅದೊಂದು ಇರಲಿಲ್ಲ, ಬಟ್ ಐ ಫೆಲ್ಟ್ ಇಟ್ ವೆರಿ ಬ್ಯಾಡ್. ಸೊ ಮೇ ಬಿ ವಿ ಗೇವ್ ದೆಮ್ ದ್ಯಾಟ್ ಫೀಡ್ಬ್ಯಾಕ್, ಸೊ ಇಂಪ್ರೂವ್ ಮಾಡ್ಬೋದು ಫ್ಯೂಚರಲ್ಲಿ ಅಂತ ಹೇಳಿ. ಸೊ ದ್ಯಾಟ್ ವಾಸ್ ದ ಓನ್ಲಿ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಷ್ಟು ಬಿಸಿಲಿದ್ರೂ ಬೀಚ್ ಹತ್ರ ತುಂಬ ಚಿಲ್ಲಾಗಿತ್ತು. ವಿ ಪ್ಲೇಡ್ ವೆರಿ ನೈಸ್, ಯಾರೂ ಇರಲಿಲ್ಲ. ಸೊ ನಾವು ಮಾತ್ರ ಚೆನ್ನಾಗಿ ಆಟ ಆಡಿಕೊಂಡು, ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ದ. ಅವನಿಗೆ ಫಸ್ಟೇ ವಾಟರ್ ಅಂದರೆ ತುಂಬ ಇಷ್ಟ. ಸೊ ಎಂಜಾಯ್ ಮಾಡಿ ಮತ್ತೆ ಬಂದು ನೈಟೆಲ್ಲ ಫುಲ್ ಡ್ರೈವ್ ಮಾಡಿದ್ರಿಂದ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಲಂಚ್ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ನೈಟ್ ಇವಾಗಿರೋದು ವರ್ಕಳ. ವಿ ಕೇಮ್ ಟು ನಾರ್ತ್ ಕ್ಲಿಫ್. ವರ್ಕಳ ನಾರ್ತ್ ಕ್ಲಿಫ್ ಇಸ್ ಫೇಮಸ್ ಫಾರ್ ನೈಟ್ ಲೈಫ್ ಅಂತಲೇ ಹೇಳ್ಬೋದು. ಸಿನ್ಸ್ ವರ್ಕಳ ಇಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ಒನ್ ಇಸ್ ಸೌತ್ ಆ್ಯಂಡ್ ಒನ್ ಇಸ್ ನಾರ್ತ್. ಸೌತಲ್ಲಿ ಮಾರ್ನಿಂಗ್ ಎಲ್ಲ ಫುಲ್ ಪೀಸ್ಫುಲ್ಲಾಗಿದ್ದು ನೈಟ್ ಲೈಫ್ ಎಂಜಾಯ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಇದು ಬಂದು ಟೂರಿಸ್ಟ್ ಪ್ಲೇಸ್ ಆಗಿದ್ದರಿಂದ ಶಾಪಿಂಗ್ ಎಲ್ಲ ವಾಸ್ ಬಿಟ್ ಕಾಸ್ಟ್ಲಿ, ಬಟ್ ಇಟ್ ಈಸ್ ಲೆಫ್ಟ್ ಅಪ್ ಟು ಈಚ್ ಇಂಡಿವಿಜುವಲ್ ಅಂತಲೇ ಹೇಳ್ತೀನಿ. ಆ ಒಂದು ನಾರ್ತ್ ಕ್ಲಿಫ್ ಸ್ಟ್ರೆಚ್ ಬಂದು ಕಂಪ್ಲೀಟ್ ಶಾಪಿಂಗೇ ಫೇಮಸ್ಸು. ಬಟ್ ಅಲ್ಲಿ ಹೋದರೆ ಏನಾದರೂ ಜಸ್ಟ್ ಫಾರ್ ದ ಮೆಮೊರಿ ತಗೊಂಡು ಬರ್ಬೋದು. ಆ್ಯಂಡ್ ಇಟ್ ಈಸ್ ಫುಲ್ ಆಫ್ ಕೆಫೇಸ್ ಆ್ಯಂಡ್ ದ ಶಾಪಿಂಗ್ ಕಾಂಪ್ಲೆಕ್ಸ್. ಆ್ಯಂಡ್ ನಾವು ವಿಸಿಟ್ ಮಾಡಿದ್ದ ಕೆಫೆ ಹೆಸರು ಬಂದು ಕೆಫೆ ಇಟಾಲಿಯಾನೋ. ಸಿನ್ಸ್ ಐ ವಿಸಿಟೆಡ್, ಫುಡ್ಸ್ ವೆರ್ ಟೇಸ್ಟಿ ಆ್ಯಂಡ್ ಇಟ್ ಈಸ್ ರೆಕಮೆಂಡೆಡ್. ಅದು ಬಿಟ್ಟು ಬೇರೆ ಕೆಫೇಸ್ ಎಲ್ಲ ಇದೆ, ಯು ಗೈಸ್ ಕ್ಯಾನ್ ಟ್ರೈ ಇಟ್. ಸೊ ಇದು ಬಂದು ಡೇ 2. ಸೊ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಬೋಟಿಂಗ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಇದ್ದಿದ್ದು ಸ್ಟೇ ಅಲ್ಲೇ ಅವ್ರು ರೆಫರ್ ಮಾಡಿ ಡ್ರೀಮ್ ವಿಲೇಜ್ ಅಡ್ವೆಂಚರ್ಗೆ ರೆಫರ್ ಮಾಡಿದ್ರು. ಸೊ ಅಲ್ಲಿ ಬೋಟಿಂಗ್ಗೆ ಅಂತ ಬಂದ್ವಿ. ಇಟ್ ವಾಸ್ ಆಲ್ಮೋಸ್ಟ್ 30 ಮಿನಿಟ್ಸ್ ಫ್ರಮ್ ದ ಸ್ಟೇ. ಆ್ಯಂಡ್ ಯಾ, ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲೈಫ್ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡ್ವಿ. ಆ್ಯಂಡ್ ವಿ ಎನ್ಶೋರ್ಡ್ ದ್ಯಾಟ್ ನನ್ನ ಮಗನಿಗೂ ಕೂಡ ಇಟ್ ಈಸ್ ದೇರ್ ಅಂತ ಹೇಳಿ. ಆ್ಯಂಡ್ ಫೆಸಿಲಿಟಿ ವಾಸ್ ವೆರಿ ವೆರಿ ಗುಡ್. ಆ್ಯಂಡ್ ಇಫ್ ಯು ಗೈಸ್ ಗೋ ದೇರ್, ಐ ಗೆಸ್ ಇಟ್ಸ್ ಎ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೇರ್ ಡೀಟೇಲ್ಸ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಯು ಗೈಸ್ ಕ್ಯಾನ್ ಟೇಕ್ ಇಟ್ ಫ್ರಮ್ ದೇರ್.
ರಾಯನ್ ಫಿಶ್ ಹಾಯ್. ಮುಂದೆ ಮುಂದೆ ಹಲೋ ಸೊ ಇದು ಬಂದು ಡೇ 3 ಆ್ಯಂಡ್ ಅದು ಸಂಡೇ ಆಗಿತ್ತು. ಪ್ರೀವಿಯಸ್ ಪ್ಲ್ಯಾನ್ ಇದ್ದಿತ್ತು ಸಂಡೇ ನೈಟ್ ಬಿಟ್ಟು ಮಂಡೇ ಮಾರ್ನಿಂಗ್ ರೀಚ್ ಆಗೋಣ ಅಂತ ಹೇಳಿ. ಬಟ್ ನಮಗೆ ಸಾಕಾಯಿತು. ಸರಿ, ಮಾರ್ನಿಂಗ್ ಡ್ರೈವೇ ಇರಲಿ, ನೈಟ್ ಡ್ರೈವ್ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ ಮತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ವಿ ಚೆಕ್ಡ್ ಔಟ್. ಆ್ಯಂಡ್ ಹಾಗೆ ರೋಡಲ್ಲಿ ಬರ್ತಾ ವಿ ಡಿನ್ ಹ್ಯಾಡ್ ಈ ಸರಿ ವೆಕೇಷನಲ್ಲಿ ಡ್ರಾಬ್ಯಾಕ್ ಏನು ಅಂತಂದರೆ, ಡ್ಯೂ ಟು ದ ಸಿಲಿಂಡರ್ ಕ್ರೈಸಿಸ್ ಫುಡ್ ತುಂಬ ರೆಸ್ಟೋರೆಂಟ್ಸ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಫುಡ್ ಸಿಗೋದೆ ತುಂಬ ಕಷ್ಟ ಆರ್ ರೇರ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೇ ವಿ ಜಸ್ಟ್ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಸಂಡೇ ಫುಲ್ ಡೇ ಡ್ರೈವ್ ಆಯಿತು ಆ್ಯಂಡ್ ನೈಟ್ ಬಂದು ರೀಚ್ ಆಗೋಷ್ಟಕ್ಕೆ ಸಮ್ವೇರ್ ಅರೌಂಡ್ 12 o'clock ಮಿಡ್ ನೈಟ್ ಆಗೋಗ್ಬಿಟ್ಟಿತ್ತು. ಸೊ ಇದು ನಮ್ಮ ವರ್ಕಾಳದ್ದು ಕಂಪ್ಲೀಟ್ ವ್ಲಾಗ್. ಹೋಪ್ ಯು ಗೈಸ್ ಲೈಕ್ ಇಟ್ ಆ್ಯಂಡ್ ಆಲ್ ದ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಇಫ್ ಸಂಬಡಿ ವಾಂಟ್ಸ್ ಇಟ್, ಯು ಗೈಸ್ ಕ್ಯಾನ್ ಟೇಕ್ ಇಟ್ ಫ್ರಮ್ ದೇರ್. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತ ಅಂದಮೇಲೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ವಿಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಐ ವಾಂಟೆಡ್ ಟು ಸ್ಟಾರ್ಟ್ ಎ ಡೈಲಿ ವ್ಲಾಗ್. ಹೋಪ್ ಯು ಗೈಸ್ ವಿಲ್ ಸಪೋರ್ಟ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.